ಹಲೋ ವೈಶಾಖ್, ಇನ್ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ನಂಬರ್ ಟ್ರೇಸ್ ಆಯ್ತಾ? ಎಸ್, ಅದು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿರೋ ಮಂಚನ್ ಬೆಲೆ ಹತ್ರ ಟ್ರೇಸ್ ಆಗಿದೆ. ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿರೋ ಮಂಚನ್ ಬೆಲೆ ಹತ್ರನ? ಎಕ್ಸಾಕ್ಟ್ ಲೊಕೇಶನ್ ಏನಾದ್ರೂ ಸಿಗ್ಬೋದಾ? ಏರಿಯಾ, ರೋಡ್ ಆ ಥರ ಹೇಳ್ಬೋದು, ಬಟ್ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಶೋರ್. ಓಕೆ, ನಾವು ಈಗಲೇ ಇಲ್ಲಿಂದ ಹೊರಡ್ತೀವಿ. ಅಲ್ಲಿಗೆ ರೀಚ್ ಆಗೋಷ್ಟರಲ್ಲಿ ಗೊತ್ತಾಗ್ಬೋದಲ್ವಾ? ಯಾ, ಗೊತ್ತಾಗುತ್ತೆ. ಥ್ಯಾಂಕ್ಸ್ ವೈಶಾಖ್. ಲೊಕೇಶನ್ ಸಿಕ್ಕಿದೆಯಂತ, ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸಲ್ಲಿರೋ ಮಂಚದ ಬೆಲೆ ಹತ್ರ. ನಾವು ಅಲ್ಲಿ ಹೋಗೋಷ್ಟರಲ್ಲಿ ಅವನು ಎಕ್ಸಾಕ್ಟ್ ಲೊಕೇಶನ್ ಕಳಿಸ್ತಾನಂತ. ಒಂದು ಕೆಲಸ ಮಾಡ್ತೀವಿ, ನಾನು ಅಗ್ರಜ ಅಲ್ಲಿ ಹೋಗ್ತೀವಿ, ನೀನು ಇಲ್ಲೇ ಇದ್ದು ಸುಹಾಸಿನಿ ಮೇಲೆ ಒಂದು ಕಣ್ಣಿಡು. ಏನಕ್ಕೆ ಅಂದರೆ ಅವಳು ಕಿಡ್ನ್ಯಾಪರ್ಸ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ಬೋದು, ಅದಾಗಬಾರ್ದು. ಕ್ಲೀನಾಗಿ ವಾಚ್ ಮಾಡಬೇಕು. ಕರೆಕ್ಟ್. ಆದರೆ ನೀನು ಅಣ್ಣ ಒಟ್ಟಿಗೆ ಹೋಗೋದು ಬೇಡ, ಅಣ್ಣನ ಜೊತೆ ಕಾಣ್ತಾ ಹೋಗಲಿ. ನೀನು ನಿಮ್ಮ ಫ್ರೆಂಡ್ನ ಡೈರೆಕ್ಟಾಗಿ ಮೀಟ್ ಮಾಡಿ ಅಲ್ಲಿಂದ ಹ್ಯಾಂಡ್ಲು ಮಾಡು. ಯಾಕಂದ್ರೆ ನೀನು ಅಣ್ಣ ಒಟ್ಟಿಗೆ ಹೋದರೆ ಸುಹಾಸಿನ ಡೌಟ್ ಬರ್ಬೋದು. ನೀನು ಹೇಳ್ತಿರೋದು ಕರೆಕ್ಟೇ, ಹಾಗೆ ಮಾಡ್ತೀನಿ. ಬಸ್ ನಾವೀಗಲೇ ಆಚೆ ಹೋಗ್ಬೇಕು. ಅಮೂಲ್ಯ ಬಗ್ಗೆ ಏನಾದರೂ ಗೊತ್ತಾಯ್ತಾ? ವಿಕ್ಕಿ ಬಾಸ್ ಎಕ್ಸಾಕ್ಟ್ ಲೊಕೇಶನ್ ಇನ್ನೇನು ಕಳಿಸ್ತಾರೆ, ನಾವು ಹೊರಡೋಣ. ಇವ್ರ ಮಧ್ಯ ಏನೋ ಸಿಗ್ನಲ್ ವ್ಯವಹಾರ ನಡೀತಾ ಇದೆ ಅಂದರೆ ಮೋಸ್ಟ್ಲಿ ಅಮೂಲ್ಯ ಇರೋ ಲೊಕೇಶನ್ ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಅಂತ ಅನಿಸ್ತಿದೆ. ನಾನು ಮೊದಲು ಆ ರೌಡಿಗಳಿಗೆ ಫೋನ್ ಮಾಡಿ ಶಿಫ್ಟ್ ಮಾಡಿ ಅಂತ ಹೇಳಬೇಕು. ಹಾಂ, ಸುಹಾಸಿನಿ, ಈಗ ನೀವು ಫೋನ್ ತಗೊಂಡು ಒಳಗೋಗಿ ಬಾಕ್ಲು ಹಾಕೋತಿ ಅಂತ ನನಗೆ ಗೊತ್ತು ಕಣೆ. ನೀವು ನೋಡಿದ್ರೆ ಮಿಡಲ್ ಕ್ಲಾಸ್ನವರು ಮೆಸ್ ನಡೆಸ್ತೀನಿ ಅಂತ ಹೇಳ್ತೀರಾ? ನೀವು ಸಂಬಂಧ ಬೆಳೆಸ್ತಿರೋದು ದೊಡ್ಡ ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ ಜೊತೆ. ಹೇಗೆ ಸಾಧ್ಯ ಆಯಿತು ಇದು? ಯಾಕೆ ಸರ್, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರೋರು ರಿಚ್ ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸಬಾರ್ದಾ? ಆಗಲ್ಲ ಮೇಡಮ್, ಇದು ಸಾಮಾನ್ಯವಾಗಿ ಆಗಲ್ಲ. ಅಮೂಲ್ಯ ಅವರು ವೇದಾಂತರ ಮದುವೆ ಆಗೋದು ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಇತ್ತಾ? ಸರ್, ಏನು ಹೀಗೆ ಕೇಳ್ತಿದ್ದೀರಾ? ಒಂದು ಮದುವೆ ಅಂದಮೇಲೆ ಮನೆಯವ್ರು ಎಲ್ರಿಗೂ ಇಷ್ಟ ಆದ್ಮೇಲೆ ತಾನೇ ನಾವು ಮಾಡೋದು. ವರದಕ್ಷಿಣೆ ಕೊಡಬೇಕು ಅಂತ ಏನಾರು ಡಿಮ್ಯಾಂಡ್ ಇತ್ತಾ? ಖಂಡಿತ ಇಲ್ಲ ಸರ್. ನನ್ನ ಹಳೆ ಆಗೋ ಹುಡುಗ ವೇದಾಂತು ತುಂಬ ಒಳ್ಳೆಯವನು. ಅವ್ನಿಗೆ ಆ ಥರದ್ದು ಯಾವ ಆಸೆಗಳೂ ಇಲ್ಲ. ಅವರೇ ಎಲ್ಲ ಖರ್ಚಾಕಿ ಮದುವೆ ಮಾಡೋದಕ್ಕೆ ರೆಡಿಯಾಗಿದ್ದರು. ಆದರೆ ನಮಗದು ಇಷ್ಟ ಇಲ್ಲ. ಈ ದರಿದ್ರದವ್ನು ಏನು ಮಾಡ್ತಿರ್ತಾನೆ? ಬೇರೆ ಟೈಮ್ ಆಗಿದ್ರೆ ಏನಾದರೂ ಒಂದು ಡ್ರಾಮಾ ಮಾಡಿ ವೇದಾಂತಿಗೆ ಚಾಡಿ ಹೇಳಿ ಇವನ್ನ ಒತ್ತು ಆಚೆ ಹಾಕ್ಬೋದಾಗಿತ್ತು. ಆದರೆ ಈಗ ವೇದಾಂತ್ ಮೂಡ್ ಬೇರೆ ಸರಿ ಇಲ್ಲ. ಇವ್ನು ಕಣ್ಣು ತಪ್ಪಿಸಿ ಅವ್ರಿಗೆ ಹೇಗಪ್ಪ ಕಾಲ್ ಮಾಡೋದು? ಮೆಸೇಜ್ ಮಾಡೋಣ ಅಂತ ಅಂದ್ಕೊಂಡ್ರೆ ಒಂದು ವೇಳೆ ಅವ್ರು ಮೆಸೇಜ್ ನೋಡಲಿಲ್ಲ ಅಂದರೆ ಎಡವಟ್ಟಾಗೋಗುತ್ತೆ. ಛೇ, ಸುಮ್ಮನೆ ಕೂತ್ರೆ ರೆಡ್ ಹ್ಯಾಂಡಾಗಿ ನಾನೇ ಸಿಕ್ಕಾಕೋತೀನಿ. ಧ್ರುವನ್ ಬದಲು ನಾನು ಮನೆಯಿಂದ ಆಚೆ ಹೋಗಬೇಕಾಗತ್ತೆ. ಯಾಕೆ ಸುವಾಸಿನಿ ಒಂದೇ ಸಮಯ ಒದ್ದಾಡ್ತಿದ್ಯಾ? ಯಾಕೆ ಹುಷಾರಿಲ್ವಾ? ಏಯ್, ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ರೆ ಸರಿ, ನನ್ನ ತಂಟೆಗೆ ಬಂದರೆ ಸರಿ ಇರಲ್ಲ. ನಾನು ಇನ್ನೂ ವಿಚಾರಕ್ಕೆ ಬಂದೇ ಇಲ್ಲ.
ಮುಂದೆ ಬರಬೇಕಾಗತ್ತೇನೋ ಅಂತ ಅನಿಸ್ತಾ ಇದೆ. ಯಾಕಂದರೆ ನಿನ್ನ ಒದ್ದಾಟ ನೋಡ್ತಾ ಇದ್ರೆ ಈ ಕಿಡ್ನಾಪಿಂದ ನಿನ್ನ ಕೈವಾಡ ಇದೆ ಅಂತ ಅನಿಸ್ತಾ ಇದೆ. ಬಾಯಿಗೆ ಬಂದ ಬೊಗಳು ಬೇಡ. ನನ್ನನ್ನು ನೀನು ನಾಯಿ ಅಂತಲೇ ಅಂದ್ಕೋ, ಆದರೆ ನಾನು ನೇಯತ್ತ ನಾಯಿ. ಬರೀ ಬೊಗಳಲ್ಲ, ಅಗತ್ಯ ಬಿದ್ದರೆ ಯಾವತ್ತೂ ವಾಸ ಆಗಬಾರ್ದು, ಆ ಥರ ಕಚ್ಚೋಕ್ಕೂ ರೆಡಿ. ಈ ಕಿಡ್ನಾಪಲ್ಲಿ ನಿನ್ನ ಕೈವಾಡದೆ ಅಂತ ಸಣ್ಣ ಸುಳಿ ಸಿಕ್ಕಿದ್ರು ನಿನ್ನ ಕತೆ ಮುಗೀತು ಅಂತ ಅಂದ್ಕೋ. ಯಾವತ್ತೂ ನಿನ್ನ ಟೈಮ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ಬೇಡ. ಕಾಂತ, ಎಕ್ಸಾಕ್ಟ್ ಲೊಕೇಶನ್ ಹೇಗ್ರಿ ಹುಡ್ಕೋದು? ಬಾಸ್ ಅದು ನಂಗೆ ಹೆಂಗೆ ಗೊತ್ತು ಬಾಸ್? ವಿಕ್ಕಿ ಬಾಸ್ ತಾನೇ ಇದರಲ್ಲೆಲ್ಲ ಪಂಟ್ರು, ಅವ್ರನ್ನೇ ಕೇಳಬೇಕು. ಅದಕ್ಕೆ ತಾನೇ ಅವರು ಲೊಕೇಶನ್ ಟ್ರೇಸ್ ಮಾಡೋ ಅವ್ರ ಫ್ರೆಂಡ್ ಇರೋ ಜಾಗಕ್ಕೆ ಹೋಗಿರೋದು. ಕಾಂತ, ನಾನು ನಿಮ್ಮನ್ನ ಲಾಂಗ್ ಡ್ರೈವ್ ಕರ್ಕೊಂಡ್ಬಂದಿದ್ದೀನ. ವಿಕ್ರಾಂತಿಗೆ ಫೋನ್ ಮಾಡಿ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ತಿಳ್ಕೊಡ್ರಿ. ಓಕೆ ಬಾಸ್. ಹಲೋ ವಿಕ್ಕಿ ಬಾಸ್, ನಾವೀಗ ಬೆಂಗಳೂರು ಔಟ್ಸ್ಕಟ್ಸು ಮಂಚಿನಬೆಲೆ ಹತ್ರ ಇದ್ದೀವಿ. ಇಲ್ಲಿಂದ ಹೇಗೆ ಹೋಗ್ಬೇಕು? ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಯ್ತಾ? ಅಲ್ಲಿಂದ ಮುಂದೆ ಹೋಗಿ ಅಲ್ಲೊಂದು ಡೈವರ್ಷನ್ ಸಿಗುತ್ತೆ, ಅಲ್ಲಿಂದ 4th ಮೇನ್ ರೋಡ್ ಹೋಗ್ಬೋದು. ಸರಿ, ಹಾಗೆ ಹೋಗ್ತೀವಿ ವಿಕ್ಕಿ ಬಾಸ್. ಬಾಸ್, ಇಲ್ಲಿಂದ ಮುಂದೆ ಹೋಗಿ ರೈಟ್ಗೆ ಒಂದು ಡೈವರ್ಷನ್ ತಗೊಂಡ್ರೆ ಒಂಚೂರು ಮುಂದೆ ಹೋದ್ರೆ ಅಲ್ಲೇ 4th ಕ್ರಾಸ್ ಬರೋದು. ಪಕ್ಕ ತಾನೆ? 200% ಪಕ್ಕ ಬಾಸ್, ನಡೀರಿ. ನನ್ನ ಜೀವನದ ಯಾವುದೇ ಕ್ಷಣ ನಾನಿನ್ನ ಬಿಟ್ಟಿರೋದಕ್ಕೆ ಇಷ್ಟಪಡ್ತೀನಿ. ಕಾಂತ, ಅಮೂಲ್ಯ ಇಲ್ಲೇನೋ ಇರ್ತಾಳಲ್ವಾ? ಅಮೂಲ್ಯ ಸಿಗ್ತಾಳಲ್ವಾ? ಬಾಸ್ ಪಕ್ಕ ಬಾಸ್, ಮೇಡಮ್ಮು ಸಿಗ್ತಾರೆ. ಸುಹಾಸಿನಿ ಮೇಡಮ್ ಮೊಬೈಲ್ಗೆ ಕಾಲ್ ಬಂದಿದ್ದು ಇದೇ ಏರಿಯಾಯಿಂದನೇ. ವಿಕ್ಕಿ ಬಾಸು ಲೊಕೇಶನ್ ಕೂಡ ಕಳಿಸಿದ್ದಾರೆ. ನಾವು ಆ ಲೊಕೇಶನಿಂದ 500 ಮೀಟರ್ಸ್ ದೂರದಲ್ಲಿದ್ದೀವಿ. ಡೋರ್ ನಂಬರ್ 1 ಗೊತ್ತಾಗ್ಬಿಟ್ರೆ ಮೇಡಮ್ಮು ಸಿಕ್ಕಿದಾಗೆ ಲೆಕ್ಕ. ನನಗೂ ಅಷ್ಟೇ ಬೇಕಾಗಿರೋದು ಕಾಂತ. ನಿಮಗಷ್ಟೇ ಅಲ್ಲ ಬಾಸ್, ಎಲ್ಲರ ನಿರೀಕ್ಷೆನೂ ಅದೇ, ಎಲ್ಲರ ಹಾರೈಕೆ ಇದೆ. ಚಿಂತೆ ಮಾಡಬೇಡಿ, ಮೇಡಮ್ಮು ಸಿಗ್ತಾರೆ. ಸಾರಿ ಮೇಡಮ್, ನೀವೇನು ಟೆನ್ಷನ್ ಮಾಡ್ಕೊಂಬಿಡಿ, ನಾನೆಲ್ಲ ಅರೇಂಜ್ ಮಾಡಿದ್ದೀನಿ, ನೀವು ಆರಾಮಾಗಿರಿ. ಏಯ್, ಟೆನ್ಷನ್ ಮಾಡ್ಕೋಬೇಕಾಗಿರೋದು ನಾನಲ್ಲ, ನೀವು ಹುಷಾರು ಮಾಲ್ತಿ ಅವರೇ. ಆಮೇಲೆ ನಿಮ್ಮ ಗಂಡನ ಆರೋಗ್ಯ ಹುಷಾರು.
ಹಾಂ ಹಾಂ ನೋಡಿ, ನೀವು ಮದುವೆಗೆ ಮಿಸ್ ಮಾಡದೆ ಬರಬೇಕು, ಓಕೆನಾ? ಅಯ್ಯೋ ಇಲ್ಲ, ಅದು ಮ್ಯಾರೇಜ್ ಹಾಲಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಅದಕ್ಕೆ ಇವತ್ತು ಕ್ಯಾನ್ಸಲ್ ಆಗಿದೆ ಅಷ್ಟೇ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂತಾರಲ್ಲ, ನಾವು ಹಾಗೆ ಅಂದ್ಕೊಂಡಿದ್ದೀವಿ. ಮೇಡಮ್ ಇದನ್ನೆಲ್ಲ ನನ್ನ ಹತ್ರ ಯಾಕೆ ಮಾತಾಡ್ತಾ ಇದ್ದಾರೆ? ಹಾಂ ಓಕೆ ಓಕೆ ಸರಿ. ಮೇಡಮ್, ನೀವು ನನಗೆ ಕಾಲ್ ಮಾಡಿದ್ದೀರಾ, ಮಾಲ್ತಿ ಅವ್ರಿಗಲ್ಲ. ಮೇಡಮ್, ಈ ಹುಡುಗಿನ ಇಲ್ಲೇ ಇಟ್ಕೊಬೇಕಾ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂತ ಬೆಳಿಗ್ಗೆ ಹೇಳ್ತೀನಿ ಅಂತ ಹೇಳಿದ್ರಿ, ಏನು ಮಾಡೋದು ಮೇಡಮ್? ಅಯ್ಯೋ, ವೆನ್ಯೂ ಎಲ್ಲ ಏನು ಚೇಂಜ್ ಆಗಿಲ್ಲ, ಅದೇ ವೆನ್ಯೂ. ಇನ್ ಕೇಸ್ ಆ ಥರದ್ದೇನಾದರೂ ಆದರೆ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ಇವತ್ತು ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಯಿತು, ಐ ಆಮ್ ವೆರಿ ಸಾರಿ. ಮೇಡಮ್ ಬಾಯಲ್ಲಿ ಸಾರಿನಾ? ವಿಕಿ ಬಾಸ್, ನೀವು ಹೇಳಿದ ಡೈರೆಕ್ಷನು ಕರೆಕ್ಟಾಗಿದೆಯಾ? ಲೊಕೇಶನ್ಗೆ ನೀವು 300 ಮೀಟರ್ ದೂರದಲ್ಲಿದ್ದೀರಾ ಕಾಂತ, ಕರೆಕ್ಟಾಗಿದೆ, ಹಾಗೆ ಕಂಟಿನ್ಯೂ ಮಾಡಿ. ಓಕೆ ಬಾಸ್, ಆಯಿತು. ವಿಕಿ ಬಾಸ್, ನಾವು ಹೋಗ್ತಾ ಇರೋ ಡೈರೆಕ್ಷನು ಕರೆಕ್ಟಾಗಿದೆ ತಾನೇ? ಡೈರೆಕ್ಷನ್ ಕರೆಕ್ಟಾಗಿದೆ, ಇನ್ನೂ 200 ಮೀಟರ್ ಅಷ್ಟೇ ಇರೋದು. ನನ್ನ ಮಕ್ಕಳು ಬಂದರು, ಕೊನೆಗೂ ನನ್ನ ಮಕ್ಕಳು ಬಂದರು ಅನಿಸುತ್ತೆ. ನನ್ನ ಮಕ್ಕಳು ನನ್ನ ಕೊನೆಗೂ ಹುಡುಕೊಂಡು ಬಂದರು ಅನ್ನಿಸ್ತಾ ಇದೆ. ನಾವಿಲ್ಲಿಂದ ಆದಷ್ಟು ಬೇಗ ತಪ್ಪಿಸ್ಕೋಬೇಕು. ಅಮ್ಮ ಹಗ್ಗ ಬಿಚ್ಕೊಳ್ತು, ನಾನು ಬರ್ತೀನಿ ರೀ. ಕಾಣಿಸ್ತಿದೆಯಲ್ಲ, ಇದೇ ಜಾಗ ಇರಬೇಕು ಅನ್ಸುತ್ತೆ. ಹೌದು ಬಾಸ್, ಈ ಜಾಗ ನೋಡ್ತಾ ಇದ್ರೆ ಬರೀ ಕಳ್ಳನ ಮಕ್ಕಳೇ ಇರೋಂಗಿದೆ. ಸರಿ ಬನ್ನಿ ನೋಡು. ಯಾರು ಇಲ್ವಲ್ಲ ಕಾಂತ? ಚಾನ್ಸೇ ಇಲ್ಲ ಬಾಸ್. ವಿಕ್ಕಿ ಬಾಸು ಇದೇ ಲೊಕೇಶನ್ ಕಳಿಸಿದ್ದು, ನಾವು ಕರೆಕ್ಟಾಗಿರೋ ಲೊಕೇಶನ್ಗೆ ಬಂದಿದ್ದೀವಿ. ಐ ನೋ, ಬಟ್ ಒಂದು ಕೆಲಸ ಮಾಡಿ, ನೀವು ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೀನಿ. ಸರಿ ಬಾಸ್. ಬಾಸ್, ಇವಾಗ ಅಲ್ಲಿ ಯಾರೂ ಇಲ್ಲದೆ ಇರ್ಬೋದು, ಆದರೆ ಅಲ್ಲಿ ಯಾರೋ ಇದ್ರು ಬಾಸ್. ಯಾಕಂದರೆ ನಾವು ಅಲ್ಲಿ ಏನೇನು ನೋಡಿದ್ವಿ ಹೇಳಿ? ಕಪ್ಪು, ಪ್ಲೇಟು, ಒಡೆದೋಗಿರೋ ಬಳೆ ಚೂರು,
ಹಳೆ ಸೀರೆ ಹಗ್ಗ ಕೂಡ ಇತ್ತು. ಅದೇ ಹಗ್ಗ ಯೂಸ್ ಮಾಡಿಕೊಂಡು ಕಟ್ಟಾಕಿರ್ಬೋದಲ್ವಾ ಬಾಸ್? ಇರ್ಬೋದು ಕಾಂತ, ಆದರೆ ನಾವಿಲ್ಲಿ ಹುಡ್ಕೊಂಬಂದಿದ್ದು ಅಮೂಲ್ಯನ. ಅವಳೇ ಇಲ್ವಲ್ಲ. ಸಮಾಧಾನ ಮಾಡ್ಕೊಳ್ಳಿ ಬಾಸ್, ಹೋಪ್ಸ್ ಕಳ್ಕೊಬೇಡಿ. ನಾವು ಝೀರೋಲಿದ್ವಿ, ಆದರೆ ಇವಾಗ ನಮ್ಮ ಹತ್ರ ಅಟ್ಲೀಸ್ಟ್ ಇಷ್ಟಾದರೂ ಇದೆ. ಎಷ್ಟೇ ಕಣ್ಣಿಟ್ರು ತಪ್ಪಿಸ್ಕೊಂಡು ಹೋಗಿ ಕಾಲ್ ಮಾಡಿಬಿಟ್ರು ಅನಿಸುತ್ತೆ. ಇದು ಇವಾಗಲೇ ಕೈ ಕೊಡ್ಬೇಕಾ? ಟಾಮೆಟ್. ನನಗೆ ಒಳಗಡೆ ಒಂದು ಸಿಮ್ ಕಾರ್ಡ್ ಸಿಕ್ತು ಕಾಂತ. ಬಾಸ್, ಇದು ಮೋಸ್ಟ್ಲಿ ಅವ್ರದ್ದೇ ಇರಬೇಕು. ಸಿಕ್ಕಾಕೋತೀವಿ ಅಂತ ಇಲ್ಲೇ ಬಿಸಾಕೋಗ್ಬಿಟ್ಟಿದ್ದಾರೆ ಬಾಸ್. ಬಟ್ ನಾವು ಇಲ್ಲಿಗೆ ಬರ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾಯ್ತು ಕಾಂತ. ಹೌದಲ್ವಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಬಾಸ್. ಬರೀ ಸಿಮ್ ಕಾರ್ಡ್ ಅಷ್ಟೇ ಅಲ್ಲ ಕಾಂತ, ಕಾಂತ ನೀವು ಹೇಳಿದ ಸತ್ಯ. ಅಮೂಲ್ಯ ಎಷ್ಟೋ ತನಕ ಇಲ್ಲೇ ಇದ್ಲು. ಇದು ಅವಳದೇ ತಾಯ್ತಾ? ಅವಳ ಫೇವ್ರೆಟ್ ಬಚ್ಚರಂಗಿ ತಾಯ್ತಾ? ನಾನು ಹೇಳಿಲ್ವಾ ಬಾಸ್, ಇಷ್ಟು ಸಿಕ್ಕಿದೆ ಅಂದಮೇಲೆ ಮೇಡಮ್ಮು ಸಿಕ್ಕೇ ಸಿಗ್ತಾರೆ. ನಾವು ಇಲ್ಲಿಗೆ ಬರೋದು ಸ್ವಲ್ಪ ತಡ ಮಾಡಿಬಿಟ್ವಿ ಅನ್ಸುತ್ತೆ. ಅಷ್ಟರಲ್ಲಿ ನನ್ನ ಮಕ್ಕಳು ಟೆಂಟ್ ಕಿತ್ಕೊಂಡು ಓಡೋಗ್ಬಿಟ್ಟಿದ್ದಾರೆ. ಹಲೋ ಧ್ರುವ, ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅಯ್ಯೋ ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ, ಏನಾದರೂ ಟ್ರೈ ಮಾಡು ಧ್ರುವ ಪ್ಲೀಸ್. ಬೇಕಂತ ಬೀಳ್ಸಿರ್ಬೋದಾ ಅಥವಾ ಮಿಸ್ ಆಗಿ ಬೀಳ್ಸಿರ್ಬೋದಾ? ಅಮ್ಮ ಅಕ್ಕನ ಯಾರು ಕಿಡ್ನಾಪ್ ಮಾಡಿದ್ದಾರೆ? ಸಾಮಾನ್ಯವಾಗಿ ಕಿಡ್ನಾಪ್ ಮಾಡಿದವರು ದುಡ್ಡನ್ನು ಕೇಳ್ತಾರೆ ಅಂತ ನ್ಯೂಸ್ ಪೇಪರಲ್ಲಿ ಓದಿದ್ದೆ, ಟಿ ವಿಲಿ ನೋಡಿದ್ದೆ. ಆದರೆ ಅಮ್ಮ ಅಕ್ಕನ ಕಿಡ್ನಾಪ್ ಮಾಡಿದವರು ದುಡ್ಡನ್ನೇ ಕೇಳಲಿಲ್ಲ. ಹಾಗಾದರೆ ಅವ್ರ ಉದ್ದೇಶ ಏನಾಗಿರ್ಬೋದು? ಅಮ್ಮ ಅಕ್ಕನ ಮದುವೆ ನಿಲ್ಸಕ್ಕಾಗಿರ್ಬೋದಾ? ನಮ್ಮ ಹಳೆ ಮುದುಕಿ ಇವಾಗ ಎಲ್ಲಿದ್ದಾಳೋ ಹೇಗಿದ್ದಾಳೋ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ ಕಣೆ. ಪಾಪಚ್ಚಿ ಅವಳು. ಬಾಸ್, ಅವರು ಮೇಡಮ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ ಅನಿಸ್ತದೆ ಬಾಸ್. ಬಾಬಾ, ಅಕ್ಕನ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಮಗೆಲ್ಲ ತುಂಬ ಭಯ ಆಗ್ತದೆ ಬಾಬಾ. ಇನ್ನೂ ಏನೂ ಗೊತ್ತಾಗಿಲ್ಲ ಅಂಚು. ಆದರೆ ಅಮೂಲ್ಯನ ಎಲ್ಲಿ ಬಚ್ಚಿಟ್ಟಿದ್ರು
ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಅವಳು ಕೈ ಕಟ್ಕೊಂಡಿದ್ದ ಬಜರಂಗಿ ತಾಯ್ತ ಕೂಡ ನನಗೆ ಸಿಕ್ಕಿದೆ. ಅಲ್ಲ ನಾನು ಅನ್ಕೊಂಡಿದ್ದು ನಿಜ ಬಾವ. ನಂಗೆ ಅವ್ಳ ಗೆಜ್ಜೆ ಮೊದಲೇ ಸಿಕ್ಕಿತ್ತು. ಅವ್ಳ ಗೆಜ್ಜೆ ಸುಮ್ಮನೆ ಬೀಳ್ಸಿರಲ್ಲ ಅಂತ ನಂಗೆ ಗೊತ್ತಿತ್ತು. ಅವಳು ಏನೋ ಕ್ಲೂ ಕೊಡೋಕೆ ಟ್ರೈ ಮಾಡ್ತಿದ್ದಾಳೆ ಅಂತ ನಂಗೆ ಡೌಟು ಇತ್ತು ಭಾವ. ಈಗ ನೋಡಿದ್ರೆ ನಿಮ್ಗೆ ತಾಯ್ತಾ ಸಿಕ್ಕಿದೆ ಅಂದರೆ ಅವಳು ಗ್ಯಾರಂಟಿ ಏನೋ ಕ್ಲೂ ಕೊಡೋಕೆ ಟ್ರೈ ಮಾಡ್ತಿದ್ದಾಳೆ. ಪ್ಲೀಸ್ ಭಾವ, ಸರಿಯಾಗಿ ನೋಡಿ, ಏನಾದರೂ ಕ್ಲೂ ಸಿಗ್ಬೋದು. ನೀವೇನು ಗಾಬರಿ ಆಗ್ಬೇಡಿ ಅಂಜು. ಅಮೂಲ್ಯ ಸೇಫಾಗಿ ಬಂದೇ ಬರ್ತಾಳೆ. ಆಯಿತು ಬಾಬಾ, ಅಕ್ಕ ಸಿಕ್ಕಿದ ತಕ್ಷಣ ಕಾಲ್ ಮಾಡಿ. ಅಮ್ಮ ತುಂಬ ಗಾಬರಿ ಆಗಿದ್ದಾಳೆ. ಸರಿ ಪುಟ, ಏನಾದ್ರು ಗೊತ್ತಾಗಿದ ತಕ್ಷಣ ಖಂಡಿತ ಕಾಲ್ ಮಾಡ್ತೀನಿ.